ಈಗ ನಿಮ್ಮ ಸುವರ್ಣ ನ್ಯೂಸ್ನ ಕೊಲೀಗ್ಸ್ ಬಗ್ಗೆ ನೀವು ಮಾತಾಡಿದರೆ ಅದರಲ್ಲಿ ಇತ್ತೀಚೆಗೆ ಅಜಿತ್ ಹನುಮಕ್ಕನವರು ಹೊಸ ಮನೆಯ ಗೃಹ ಪ್ರವೇಶ ಎಲ್ಲ ಮಾಡಿ ಒಂದಷ್ಟು ಕಡೆ ಪಾಸಿಟಿವ್ ಒಂದಷ್ಟು ಕಡೆ ನೆಗೆಟಿವ್ ಕೂಡ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ನೀವು ನೋಡಿದಿರಿ ಅವ್ರನ್ನ, ಅವ್ರ ಮನೆಗೆ ಹತ್ತಿರದಿಂದ ಬಲ್ಲವರು ಅವ್ರನ್ನ. ಅವರು ಅಂದರೆ ಹೇಗೆ, ಅಜಿತ್ ಹನುಮಕ್ಕನವರು ಅಂದರೆ ಹೇಗೆ ರಿಯಲ್ ಆಗಿ ನೀವು ಹೇಳಬೇಕು ಇವತ್ತು, ಯಾಕಂದ್ರೆ ಇಷ್ಟು ವರ್ಷಗಳ ಒಡನಾಟ ಆಯಿತು. ವೆರಿ ಸಿಂಪಲ್ ಇದ್ದಾರೆ ಅವರು, ಹಸ್ಬೆಂಡ್ ಆ್ಯಂಡ್ ವೈಫ್. ಅಂದರೆ ಅಫ್ಕೋರ್ಸ್ ಅಜಿತ್ ಅವರ ಕ್ಯಾಲಿಬರ್ ಅನ್ಕ್ವೆಶ್ಚನಬಲ್, ಅವರ ಆ್ಯಂಕರಿಂಗ್ ಅನ್ಕ್ವೆಶ್ಚನಬಲ್, ಅವರ ಜರ್ನಲಿಸಮ್ ಅನ್ಕ್ವೆಶ್ಚನಬಲ್. ವೆರಿ ಸಿಂಪಲ್ ಪರ್ಸನ್ ಇದ್ದಾರೆ. ಅವರ ಹೆಂಡತಿ ಶಿ ಇಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಇಬ್ಬರು ತುಂಬ ಸಿಂಪಲ್ ಇದ್ದಾರೆ, ತುಂಬ ಆರ್ಡಿನರಿ ಇದ್ದಾರೆ, ಆರಾಮಿದ್ದಾರೆ. ಇಷ್ಟಷ್ಟೇ ನಾನು ಹೇಳ್ಬೋದು. ಐ ಡೋಂಟ್ ನೋ ಅದನ್ನು ನೀವು ಹೆಂಗೆ ಕ್ವೆಶನ್ ಕೇಳಿದ್ರಿ ಅಂತ. ವೆರಿ ಸಿಂಪಲ್ ಇದ್ದಾರೆ, ವೆರಿ ಹಂಬಲ್ ಇದ್ದಾರೆ, ವೆರಿ ಹ್ಯುಮೇನ್ ಇದ್ದಾರೆ. ಗೃಹ ಪ್ರವೇಶಕ್ಕೆ ಹೋಗಿದ್ರೆ? ಹಾಂ, 3 ದಿನ ಹೋಗಿದ್ದೆ ನಾನು. 3 ದಿವಸ ಏನೇನು ಇತ್ತು ಮೇಡಮ್ ಅಲ್ಲಿ? ನೀವು ನೋಡ್ದಂಗೆ ಏನೇನು ಕಾಣಿಸ್ಕೊಂತು ನಿಮಗೆ? ನಾವು ಹೋಗಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಕೇಳೋದು. ಏನು ಬೇಕಿತ್ತು ನಿಮ್ಗೆ? ಏನು ಅಲ್ಲಿ ಏನೇನು ಹೇಗಿತ್ತು, ಎಷ್ಟು ಜನ ಸೇರಿದ್ದಾರೆ, ಯಾರ್ಯಾರು ಬಂದಿದ್ರು, ಒಟ್ಟಾರೆ ಆ ಎಂಟರ್ ಪರಿಸರ ಹೆಂಗಿತ್ತು, ಅವ್ರ ಮನೆ ಹೆಂಗಿ? ಅವರ ಮನೆ ಕನ್ಸ್ಟ್ರಕ್ಷನ್ ಆರಂಭದಿಂದ ಇವತ್ತಿನವರೆಗೆ ನನಗೆ ಐ ಹ್ಯಾವ್ ಬೀನ್ ಇನ್ಫಾರ್ಮ್ಡ್. ಯಾಕಂದರೆ ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ. ನಾನು ಮತ್ತು ಸಹನಾ ವೆರಿ ಕ್ಲೋಸ್ ಫ್ರೆಂಡ್ಸ್. ಹಳೆ ಆಫೀಸಲ್ಲಿ ಅವರು ಕ್ರೈಮಲ್ಲಿದ್ದರು, ಸಹನಾ. ಓಕೆ, ಅವರು ಒಂದೇ ಫೀಲ್ಡ್? ಹೌದು, ಇಬ್ಬರು ಒಂದೇ ಡಿಪಾರ್ಟ್ಮೆಂಟ್. ಅವರು ಯಾವ ಡಿಪಾರ್ಟ್ಮೆಂಟ್? ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಸಹನಾ. ಆಂಕರ್ ಸಿಸ್ಟಮ್ ಇಲ್ಲಿ, ಸಹನಾ ಸಿಸ್ಟಮ್ ಇಲ್ಲಿ. ಓಕೆ, ನಾವು ಅಕ್ಕಪಕ್ಕ ಕೂತ್ಕೋತಿದ್ವಿ. ಹಾಗಾಗಿ ನನ್ನ ಅವರ ಫ್ರೆಂಡ್ಶಿಪ್ ಇಟ್ಸ್ ಆಲ್ಮೋಸ್ಟ್ 17 ಅವಾಗ ಅವರಿಗೆ ಲವ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮುಂಚೆನೇ ಇತ್ತು, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹಿಡನ್, ವೆರಿ ವೆರಿ ಹಿಡನ್. ಆಮೇಲೆ ಗೊತ್ತಾಯ್ತು. ಸೊ ರೇಗಿಸ್ಲಿಕ್ಕೆ ಶುರು ಮಾಡಿದ್ರಿ? ಇಲ್ಲಪ್ಪ, ನಾವು ರೇಗಿಸ್ತಿರ್ಲಿಲ್ಲ. ಹಿಂಗೆ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ. ಹಾಗಾಗಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ. ಅದು ಹಾಗೆ ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ. ಸೊ ಅವ್ರ ಮನೆ ಆರಂಭದ ದಿನದಿಂದ ಇವತ್ತಿನವರೆಗೆ ನನಗೆ ಗೊತ್ತಿದೆ. ತುಂಬ ಬ್ಯೂಟಿಫುಲ್ ಆಗಿ ಮನೆ ಕಟ್ಟಿದ್ದಾರೆ, ತೊಟ್ಟಿ ಮನೆ. ಓಕೆ. ಈಗ ತುಂಬ ಜನ ಅವ್ರಿಗೆ ಎಲ್ಲೋ ದುಡ್ಡು ಬಂದಿದೆ ಹಂಗೆ ಹಿಂಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ನೀವು ಹೇಳಿ, ಈ ಜನಗಳ ಈ ಸಂದೇಶ ಅದು ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಿದ್ರೆ ಟ್ರೋಲ್ ಸಿಕ್ಕಾಪಟ್ಟೆ. ನೀವೇನು ಹೇಳ್ತೀರಿ ಮೇಡಮ್? ದುಡ್ದವರಿಗೂ ಹಾಗೆ ಹೇಳ್ತಾರೆ? ಹೇಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಲೆಟ್ಸ್ ನಾಟ್ ಗೆಟ್ ಇನ್ ಟು ಇಟ್. ಆಮೇಲೆ ಅದ್ರ ಬಗ್ಗೆ ನಾವು ಎಷ್ಟು ಏನು ಡಿಫೆಂಡ್ ಮಾಡ್ತಾ ಹೋಗ್ತೀವೋ ಅಷ್ಟು ಕ್ವೆಶನ್ಸ್ ರೈಸ್ ಆಗ್ತಾ ಇರುತ್ತೆ. ಇಟ್ಸ್ ಅಪ್ ಟು ದೆಮ್. 2 ದಿನ ಮಾತಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಅವರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಒಂದು ಕನಸು ಕಂಡಿದ್ರು, ಮನೆ ಕಟ್ಟಬೇಕು ಅಂತ. ಕಟ್ಟಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ, ಖುಷಿಯಲ್ಲಿದ್ದಾರೆ ಅಷ್ಟೇ. ಅವ್ರನ್ನ ಬಿಟ್ಬಿಡಿ. ಅವ್ರು ಯಾಕೋಸ್ಕರ ಸುಮ್ಮನೆ ಆದ್ರೆ ಟ್ರೋಲ್ ಮಾಡ್ತೀರಿ ಅಲ್ಲ? ಅಲ್ಲ, ನಾನು ಟ್ರೋಲ್ ಮಾಡಬೇಡಿ ಅಂತಲೂ ಹೇಳಲ್ಲ, ಮಾಡಿ ಅಂತಲೂ ಹೇಳಲ್ಲ. ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಐ ಆಮ್ ವೆರಿ ಹ್ಯಾಪಿ. ನನಗೆ ಖುಷಿಯಾಗಿದೆ ಅವ್ರ ಮನೆ ಮಾಡಿರೋದು. ಓಕೆ, ಆ ಖುಷಿಯಲ್ಲಿ ನಾನು ಒಂದು ಭಾಗ ಆಗಿದ್ದೆ. ಐ ಕೇಮ್ ಬ್ಯಾಕ್. ನೋಡಿ ಮೇಡಮ್, ಈಗ ತುಂಬ ಜನ ಹೇಳ್ತಾ ಇದ್ರು ಅದು ಅಷ್ಟು ಕೋಟಿ ಮನೆ, ಇಷ್ಟು ಕೋಟಿ ಮನೆ ಅಂತ. ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಅಂತೇಳಿ? ಎಷ್ಟು ಮೇಡಮ್? ನಾನು ಇನ್ನೊಬ್ಬರ ಪರ್ಸ್ನಲ್ ಲೈಫಿನ ಬಗ್ಗೆ ಏನೂ ಮಾತಾಡಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಲ್ಲರೂ ಹಾಕ್ತಾ ಇದ್ದಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ. ಅದೊಂದು ಅವ್ರು ಹೇಳಿರ್ತಾರೆ, ನೋಡಿರಪ್ಪ ನಮ್ದು ಇಷ್ಟೇ ಮನೆ, ಸುಮ್ಮನೆ ಯಾಕೆ ಇಲ್ಲದನ್ನೆಲ್ಲ ಸೇರಿಸಿ ಅದಕ್ಕೆ 4 ಸೇರಿಸಿ 5 ಸೇರಿಸಿ ಹೇಳ್ತೀರಿ ಅಂತ. ನನ್ನ ಕಡೆಯಿಂದ ಯು ಡೋಂಟ್ ಗೆಟ್ ಎನಿ ಆನ್ಸರ್ಸ್. ಬಿಕಾಸ್ ಯಾಕೆ ಗೊತ್ತಾ, ಇಟ್ಸ್ ದೇರ್ ಪರ್ಸ್ನಲ್ ಲೈಫ್. ಅಫ್ಕೋರ್ಸ್ ಐ ಆಮ್ ಅ ಫ್ರೆಂಡ್, ಇಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಮೀರಿ ನಾನು ಇನ್ನೇನು ಮಾತಾಡಲ್ಲ. ಐ ಆಮ್ ಅ ಗುಡ್ ಫ್ರೆಂಡ್. ಐ ವಿಲ್ ಕೀಪ್ ಇಟ್ ಪ್ರೈವೇಟ್. ಎಸ್.